ವಾಟರ್ ಆ್ಯಕ್ಟಲ್ಲಿ ಪ್ರಿಯಾರಿಟಿ ಕೊಟ್ಟಿದ್ದಾರೆ ಕುಡಿಯೋ ನೀರಿಗೆ. ಯೋಚನೆ ಮಾಡಿ ತೀರ್ಮಾನಕ್ಕೆ ಬಂದಿದ್ದರೆ ಅದು ನಿಜವಾಗ್ಲೂ ಕೂಡ ಸರಿಯಾದ ತೀರ್ಮಾನ ಅಲ್ಲ. ಬೆಂಗಳೂರಿಗೆ ನೀರಿನ ಅವಶ್ಯಕತೆ ಅದರಲ್ಲಿ ಎಲ್ಲೂ ಕೂಡ ಕಾಂಟಂಪ್ಲೇಟ್ ಮಾಡಿರಲಿಲ್ಲ. ಮೇಲ್ಗಡೆ ಬರುವಂಥದ್ದು ಅಷ್ಟು ಮಾತ್ರ ಕ್ಯಾಚ್ಮೆಂಟು ಡ್ಯಾಮ್ಗೆ ಬರುವಂಥ ನೀರು. ಒಂದು ಭಾಗದಷ್ಟು ಬರುವಂತಹ ಕ್ಯಾಚ್ಮೆಂಟಿಂದ ನಾವು ನೀರನ್ನು ಹಿಡ್ಕೊಳ್ಳೋಕ್ಕೆ ಅವಕಾಶ ಇದೆ. 140 TMC ನೀರು ಹರಿದು ಹೋಗುತ್ತೆ. ಹೈಡ್ರೋ ಪವರ್ ಪ್ರಾಜೆಕ್ಟ್ ಅಂತ ಹೇಳಿ ನಾವು ಪ್ರಾಜೆಕ್ಟು ಮಾಡಿದರೆ ಬಹುಶಃ ಯಾವುದೇ ತೊಂದರೆ ಆಗ್ತಿರ್ಲಿಲ್ಲ. ಎತ್ತಿನಹೊಳೆ ಪ್ರಾಜೆಕ್ಟ್ ಬಗ್ಗೆ ಯೋಚನೆ ಮಾಡಿ, ಎತ್ತಿನಹೊಳೆ ಪ್ರಾಜೆಕ್ಟ್ ಈಗಾಗಲೇ ದುಡ್ಡು ಹಾಕಿದ್ದಾವೆ. ಹೌದು, 130 ಕೆರೆಗಳು ಮಾತ್ರ ಬಾಕಿ ಇದೆ ಅಲ್ಲಿ. ವೈ ಡೋಂಟ್ ಟು ಬ್ರಿಂಗ್ ಎ ಕಾನ್ಸೆಪ್ಟ್ ವಿಚ್ ಈಸ್ ಯೂಸ್ಡ್ ಇನ್ ಸಿಂಗಾಪುರ್. ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಲೋಹಿತ್ ಕುಮಾರ್. ನಮ್ಮ ಇವತ್ತಿನ ಚರ್ಚಾ ವಿಚಾರ ಏನಪ್ಪಾ ಅಂತಂದ್ರೆ ಮಂಡ್ಯಕ್ಕೆ ಮಹಾಮೋಸ. ಕರ್ನಾಟಕ ಡಿಜಿಟಲ್ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿಯಾಗಿ ಕಾವೇರಿ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಯನ್ನ ಪರವಿರೋಧ ಚರ್ಚೆಗಳು ಇವತ್ತು ಸಾರ್ವಜನಿಕ ವಲಯದಲ್ಲಿ ಅತಿ ಹೆಚ್ಚು ಕೇಳಿ ಬರ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕರ್ನಾಟಕ ಪರಿಸರ ಮಾಲಿನ್ಯದ ಮಾಜಿ ಅಧ್ಯಕ್ಷರು, SB ಎಜುಕೇಶನ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಮಂಡ್ಯ ಜಿಲ್ಲಾ ರೈತರ ಹಿತರಕ್ಷಣಾ ಸಮಿತಿಯ ಹಿರಿಯ ಉಪಾಧ್ಯಕ್ಷರಾದಂತ ಡಾಕ್ಟರ್ ಬಿ ಶಿವಲಿಂಗಯ್ಯರವರು ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಸರ್ ನಮಸ್ಕಾರ. ಸರ್ ಸ್ವಾಗತ. ನಮಸ್ಕಾರ. ಸರ್, ಈ 6ನೇ ಹಂತದ ಕುಡಿಯುವ ನೀರಿನ ಯೋಜನೆ ಬಗ್ಗೆ ಒಂದು ವಿಸ್ತಾರವಾದ ಚರ್ಚೆ ನಡೀತಾ ಇದೆ ಸರ್ ಇವತ್ತು. ಏನಂದ್ರೆ ಇದರ ಹೊರಹೊರಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಅಂದ್ರೆ ಇದರ ಅವಶ್ಯಕತೆ ಇತ್ತಾ ಇಲ್ವಾ, ನೇರವಾಗಿ KRS ಗೆ ಕನ್ನ ಹಾಕುವಂತ ಒಂದು ಏನು ಸರ್ಕಾರ ಕೆಲಸ ಕೈ ಹಾಕಿದೆ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತೀರಿ ಸರ್ ತಾವು? ಸರ್ಕಾರ ಈಗಾಗಲೇ ಏನು ನೀರನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅಷ್ಟು ಲೇಔಟ್ಗಳಿಗೆ ಇವಾಗ ನೀರು ಕೊಡಲಿಕ್ಕೆ ಯೋಚನೆ ಮಾಡ್ತಾ ಇದೆ. ಅದು ನ್ಯಾಯಯುತವಾಗಿ ಸರ್ಕಾರ ಮಾಡಬೇಕಾದದ್ದು, ಬೆಂಗಳೂರು BWSSB ಮಾಡಬೇಕಾದಂಥ ಕರ್ತವ್ಯ. ಆದರೆ ಡೈರೆಕ್ಟಾಗಿ KRS ಇಂದ ನಾವು ನೀರು ತೊಗೊಂಡೋಗಿ ಬೆಂಗಳೂರು ನಗರಕ್ಕೆ ಕೊಡ್ತೀವಿ ಅಂತ ಹೇಳೋದು, ಅದಕ್ಕೆ ಬದಲಾಗಿ ಆಲ್ಟರ್ನೇಟಿವ್ ಯೋಚನೆ ಮಾಡಿ. ಆಲ್ಟರ್ನೇಟಿವ್ ಯೋಜನೆಗಳು ಏನೇನಿದ್ದಾವೆ, ನಮ್ಮ ಮುಂದೆ ಇರುವಂತಹ ನೀರಿನ ಅವಶ್ಯಕತೆಯನ್ನು ಇನ್ಯಾವ ರೀತಿಯಲ್ಲಿ ನಾವು ಅದನ್ನು ನಡೆಸ್ಕೊಂಡು ಹೋಗ್ಬೋದು, ಅದನ್ನು ಸಂತೃಪ್ತಿ ಮಾಡಿಕೊಳ್ಬೋದು. ಆ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿದೆ. ಡೈರೆಕ್ಟಾಗಿ ಒಂದು KRS ಅಂತ ಒಂದು ಡ್ಯಾಮ್ ಇದೆ, ಆ ಡ್ಯಾಮಿಂದ ಡೈರೆಕ್ಟ್ ಪೈಪಾಗಿ ಎಳ್ಕೊಂಡು ಹೋಗ್ಬಿಡೋಣ ಅಂತಂದರೆ, ಬಟ್ KRS ಮೇಲೆ ಡಿಪೆಂಡ್ ಆಗಿರುವಂಥ ಹಲವಾರು ಯೋಜನೆಗಳು, ವ್ಯವಸಾಯ ಇರಬಹುದು, ಜನಗಳು ಕುಡಿಯೋ ಮೈಸೂರಿನ ಜನಗಳು ಕುಡಿಯೋ ನೀರು ಇರ್ಬೋದು, ಮಂಡ್ಯ ನೀರನ್ನು ಕುಡಿಯೋ ಜನ ಇರ್ಬೋದು. ಆದರೆ ಇದು ಅತ್ಯಂತ ಎಫೆಕ್ಟ್ ಮಾಡುವಂಥ ಟೈಮ್ ಅಂತಂದರೆ ಬರಗಾಲ ಬಂದಾಗ, KRSಲ್ಲಿ ನೀರು ಬರದೇ ಇರುವಾಗ, ಮಳೆ ಆಧಾರಿತ ಆದ್ದರಿಂದ ಮಳೆ ಬರದೇ ಇರುವಾಗ, ಈಗಾಗಲೇ ಸಂಕಷ್ಟ ಸೂತ್ರ ಅಂತೇಳಿ ನಾವು ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯ ಹೊಡೆದಾಡ್ತಾ ಇರುವಂಥ ಸಂದರ್ಭದಲ್ಲಿ ಈಗ ನಾವು ಇರೋ ನೀರನ್ನೇ ನಾವು ಬೆಂಗಳೂರು ನಗರಕ್ಕೆ ತಗೊಂಡು ಹೋಗ್ತೇವೆ, ಆ ಬೆಂಗಳೂರು ನಗರಕ್ಕೆ ನಾವು ನೀರನ್ನು ಕೊಡ್ತೇವೆ ಅಂತಂದರೆ, ಈಗ ಅವರು ಒಬ್ಬರು ಕಾಂಪಿಟೇಷನ್, ಈ ಬೆಂಗಳೂರು ನಗರನೂ ಕೂಡ ಇರುವಂಥ KRS ನೀರಿಗೆ ಅವರು ಕಾಂಪಿಟೇಷನ್ ಒಡ್ಡೋದಾದರೆ, ಸೊ ನಿಜವಾಗ್ಲೂ ಕೂಡ ಈ ನೀರನ್ನೇ ಅವಲಂಬಿತವಾಗಿದ್ದಂಥ ಜನ, ವ್ಯವಸಾಯ 6 TMC ಅಂತಂದರೆ ಹೆಚ್ಚು ಕಮ್ಮಿ 1,00,000 ಎಕರೆ ಭತ್ತ ಬೆಳೆಯುವಂಥ ಜಾಗಕ್ಕೆ ತೊಂದರೆ ಆಗುವಂಥದ್ದು. ಸೊ ಹಾಗಾಗಿ ಇದರ ಪರಿಣಾಮ ಈ ಜಿಲ್ಲೆಯ ಮೇಲೆ, ಅಕ್ಕಪಕ್ಕ ಜಿಲ್ಲೆಯ ಮೇಲೆ, ಕಾವೇರಿ ಕಣಿವೆ ಮೇಲೆ ತುಂಬ ಎಫೆಕ್ಟ್ ಆಗ್ತದೆ. ಅದರಿಂದ ನಾವು ನೀರು ಕೊಡಬೇಡಿ ಅಲ್ಲಿ ಅವರ ಲೇಔಟ್ಗೆ ಅಂತ ನಾವೇನು ಹೇಳ್ತಾ ಇಲ್ಲ. ಆಲ್ಟರ್ನೇಟಿವ್ ಯೋಚನೆ ಮಾಡಿ ನಿಮ್ಮಲ್ಲೇ ಬರುವಂಥ ಮಳೆ ನೀರನ್ನು ಸಂಗ್ರಹ, ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಮಾಡಿ ಅದನ್ನು ಉಪಯೋಗಿಸುವಂಥದ್ದು, ಜೊತೆಗೆ ಹೆಚ್ಚುವರಿ ನೀರು ಬಂದಾಗ KRSನಲ್ಲಿ ಅದನ್ನು ನೀರನ್ನು ಬೇಕಾದರೆ ನೀವು ಸಂಗ್ರಹಣೆ ಮಾಡಿ. ಈಗೇನು ಲೇಔಟ್ ಅಂತ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇದ್ದೀರೋ ಅದೇ ಥರ ಸರೋವರಗಳನ್ನು ಕ್ರಿಯೇಟ್ ಮಾಡಿ. ಇರೋ ಟ್ಯಾಂಕಲ್ಲೂ ಕೂಡ ಪೂರ್ತಿ ಆಗಲೇ ಯುಟಿಲೈಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಕನ್ವರ್ಟೆಡ್ ಆ್ಯಸ್ ಲೇಔಟ್ಸ್ ಮಾಡ್ಕೊಂಡಿದ್ದೀರಾ. ಹೊಸದಾಗಿ ನೀವು ನೀರನ್ನು ಸಂಗ್ರಹಿಸುವಂಥ ಕಾರ್ಯಕ್ರಮವನ್ನು ಮಾಡಿ. ಸೊ ನಗರಗಳಿಗೆ ಬದಲಾಗಿ ನೀರಿನ ಸರೋವರಗಳನ್ನು, ಯಾಕೆಂದರೆ ಬೆಟ್ಟದ ಮೇಲೆ ಇದ್ದೀರಾ, ಬೆಟ್ಟದ ಮೇಲಿರುವಂಥ ನೀರು ಕೆಳಗಡೆ ಬಂದಾಗ ಎಲ್ಲೆಲ್ಲಿಂದ ಬರುತ್ತೆ ಅಂತ ಈಗಾಗಲೇ ನಿಮಗೆ ಗೊತ್ತಿದೆ. ಅಂಥ ಏರಿಯಾದಲ್ಲಿ ದೊಡ್ಡ ಸರೋವರಗಳನ್ನು 1 TMC 2 TMC ನೀರು ಹಿಡಿಯುವಂಥ
ಸರೋವರಗಳನ್ನ ಕ್ರಿಯೇಟ್ ಮಾಡಿ ಅಂಥದ್ದನ್ನು ನೀರನ್ನು ಉಪಯೋಗಿಸಿದ್ರೆ ಪ್ರೆಷರ್ ಆನ್ KRS ಕಡಿಮೆ ಆಗುತ್ತೆ. ಜೊತೆಗೆ ಈಗಾಗಲೇ KRS ಉಪಯೋಗ ಏನಿದೆ ಅದರ ಬಗ್ಗೆನೂ ಕೂಡ ಯಾರಿಗೂ ತೊಂದರೆ ಆಗ್ದಂಗೆ ನೋಡ್ಕೊಂಡು ಹೋಗೋದು ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಹೇಳೋದು. ಸರ್, ತಾವು ಒಂದು ಮ್ಯಾಪ್ನ ಕೂಡ ತಂದಿದ್ದೀರಿ ಅಂತ ಗೊತ್ತಾಯ್ತು. ಆ ಮ್ಯಾಪ್ನಲ್ಲಿ ಇನ್ನೂ ನಮ್ಮ ಕ್ಯಾಚ್ಮೆಂಟ್ ಏರಿಯಾ ಬಗ್ಗೆ, ನಮ್ಮ ಕಾವೇರಿ ಬೇಸಿನ್ ಬಗ್ಗೆ ತುಂಬಾ ಮಾಹಿತಿ ಇದೆ ಸರ್. ಅದನ್ನ ನೋಡೋಣ ಸರ್ ಇವಾಗ ನೆಕ್ಸ್ಟ್. ಓಕೆ ಅದರ ಬಗ್ಗೆ ನಾನು ವಿವರವಾಗಿ ಚರ್ಚೆ ಮಾಡ್ತೇನೆ. ಹಾಂ ಸರ್. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಸರ್, ಈ 6ನೇ ಹಂತದ ಕುಡಿಯೋ ನೀರಿನ ಯೋಜನೆ ಅಥವಾ ಬೆಂಗಳೂರಿಗೆ ನಮ್ಮ ಕಾವೇರಿ ಕಟ್ಟೆಯಿಂದ ಅಂದ್ರೆ KRS ನಿಂದ ನೀರನ್ನ ಪೂರೈಕೆ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತೆ ಈ ಯೋಜನೆ ಬಗ್ಗೆ ಪರ ವಿರೋಧ ಚರ್ಚೆ ಇವತ್ತು ಸಾರ್ವಜನಿಕ ವಲಯದಲ್ಲಿ ಎದ್ದಿದೆ. ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಈಗೇನು 6ನೇ ಯೋಜನೆಯಿಂದ ಬೆಂಗಳೂರು ನಗರದಲ್ಲಿ ಇರುವಂಥ ಎಲ್ಲ ಪ್ರದೇಶಗಳಿಗೂ ನೀರು ಕೊಡಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ಮನಸ್ಸು ಮಾಡಿದೆ ಅಥವಾ ಯೋಚನೆ ಮಾಡ್ತಿದೆ. ಅದು ಅವರ ಯೋಜನೆ. ಅಲ್ಲಿಯ ಜನಗಳಿಗೆ ಕುಡಿಯೋ ನೀರಿಗೆ ಕೊಡಬೇಕಾದಂಥದ್ದು ಅವರ ಒಂದು ಆದ್ಯ ಕರ್ತವ್ಯ. ಆ ದೃಷ್ಟಿಕೋನದಲ್ಲಿ ಅಲ್ಲಿ ಜನಗಳಿಗೆ ನೀರು ಕೊಡಬೇಕು. ಆದರೆ ಆ ನೀರನ್ನು ಎಲ್ಲಿಂದ ಕೊಡಬೇಕು, ಯಾವುದರಿಂದ ತೆಗೆದುಕೊಂಡು ಕೊಡಬೇಕು ಅನ್ನೋದು ಬಹಳ ಮುಖ್ಯ. ಇದುವರೆಗೂ ಕೂಡ ಕಾವೇರಿ ನೀರನ್ನು ಭಾಳ ಅಂದರೆ 1974ರಿಂದ ಈಚೆಗೆ 29 TMCವರೆಗೂ ಕೂಡ ಕಾವೇರಿ ನೀರನ್ನು ಈಗಾಗಲೇ ಡ್ರಾ ಮಾಡಿ ಬೆಂಗಳೂರು ನಗರಕ್ಕೆ ನೀರು ಕೊಡ್ತಿದ್ದಾರೆ. ಇದುವರೆಗೂ ಕೂಡ ಕಾವೇರಿ ನೀರನ್ನೇ ಕೊಡ್ತಾ ಇದ್ರೂ ಕೂಡ KRS ಮುಖಾಂತರ ಡೈರೆಕ್ಟಾಗಿ KRS ಇಂದ ಕೊಡ್ತೀವಿ ಅಂತೇಳಿ ಎಲ್ಲೂ ಕೂಡ ಅದನ್ನು ಯೋಚನೆ ಮಾಡಿರಲಿಲ್ಲ. ಇಂತಹ ಒಂದು ಸಂದರ್ಭ, ಕಾವೇರಿ ಅಂದರೆ KRS ಇಂದನೇ ಡೈರೆಕ್ಟಾಗಿ ನಾವು 6 TMC ನೀರನ್ನು ನಾವು ತೆಗೆದುಕೊಂಡು ಹೋಗ್ತೇವೆ, ಅಲ್ಲಿ ಇರುವಂಥ ಲೇಔಟ್ಗಳಿಗೆ ನಾವು ನೀರನ್ನು ಕೊಡ್ತೇವೆ ಅಂತ ಹೇಳ್ತಾ ಇರುವಂಥ ಒಂದು ಯೋಜನೆ. ಸೊ ನಿಜವಾಗ್ಲೂ ಕೂಡ ಇದು ಸಮಂಜಸವಾದಂಥ ಒಂದು ತೀರ್ಮಾನ ಅಲ್ಲ ಅಂತ ಅನಿಸುತ್ತೆ. ಕಾರಣ ಆದರೂ ಇಷ್ಟೇ, KRS ಅಲ್ಲಿ ನೀರು ತುಂಬಿರುತ್ತೆ ಯಾವಾಗ್ಲೂ. ಅಲ್ಲಿಂದ ಎಳ್ಕೊಂಡು ಹೋಗ್ಬಿಟ್ರೆ ನಮಗೆ ನೀರು ಖಂಡಿತವಾಗಿ ಸಿಗುತ್ತೆ. ಈಗಾಗಲೇ ಸುಪ್ರೀಂ ಕೋರ್ಟ್ಗಳು ಮತ್ತು ಸ್ಟೇಟ್ ಅಂದರೆ ಸೆಂಟ್ರಲ್ ವಾಟರ್ ಆ್ಯಕ್ಟಲ್ಲಿ ಪ್ರಿಯಾರಿಟಿ ಕೊಟ್ಟಿದ್ದಾರೆ ಕುಡಿಯೋ ನೀರಿಗೆ. ಅದರಿಂದ ಅಲ್ಲಿಂದ ನಾವು ಬಳಕೆ ಮಾಡ್ಬೋದು ಅಂಥೇಳಿ ಯೋಚನೆ ಮಾಡಿ ತೀರ್ಮಾನಕ್ಕೆ ಬಂದಿದ್ದರೆ ಅದು ನಿಜವಾಗ್ಲೂ ಕೂಡ ಸರಿಯಾದ ತೀರ್ಮಾನ ಅಲ್ಲ ಅಂತ ನಮ್ಮ ಅನಿಸಿಕೆ. ಕಾರಣ ಆದರೂ ಇಷ್ಟೇ, KRS ಡ್ಯಾಮ್ ಮಲ್ಟಿಪರ್ಪಸ್ ಡ್ಯಾಮ್ ಅಂತ ಕಟ್ಟಿದ್ರೂ ಕೂಡ KRS ಡ್ಯಾಮ್ನಲ್ಲಿ ಇರಿಗೇಷನ್ಗೆ, ಕುಡಿಯೋ ನೀರಿಗೆ ಮೈಸೂರು ಮತ್ತು ಮಂಡ್ಯ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಹಾಗೂ ಎಲೆಕ್ಟ್ರಿಸಿಟಿ ಜನ್ರೇಷನ್ಗೆ ಅಂತ ಹೇಳಿ KRS ಡ್ಯಾಮನ್ನು ಅವತ್ತು ಯೋಚನೆ ಮಾಡಿದ್ದು, ಕಟ್ಟಿದ್ದು. ಇಂತಹ ಒಂದು ಸಂದರ್ಭದಲ್ಲಿ KRS ಕಟ್ಟೆಯಿಂದ ಡೈರೆಕ್ಟಾಗಿ ಬೆಂಗಳೂರಿಗೆ ನೀರಿನ ಅವಶ್ಯಕತೆ ಅದರಲ್ಲಿ ಎಲ್ಲೂ ಕೂಡ ಕಾಂಟಂಪ್ಲೇಟ್ ಮಾಡಿರಲಿಲ್ಲ. ಇವತ್ತಿನ ಪರಿಸ್ಥಿತಿನಲ್ಲಿ ಬೆಂಗಳೂರು ನಗರ ಹೇಗೆ ಡೆವಲಪ್ ಆಯಿತು, ಬಹಳ ವರ್ಷಗಳಿಂದ ನಾವು ಯೋಚನೆ ಮಾಡೋದಾದರೆ ಅಲ್ಲಿರುವಂಥ ಕೆರೆಕಟ್ಟೆಗಳು, 1000ಕ್ಕೂ ಅತಿ ಹೆಚ್ಚಿನ ಕೆರೆಕಟ್ಟೆಗಳಿದ್ದಂಥ ಪ್ರದೇಶ ಇವತ್ತು ದಿವಸ ಒಂದು 120-130 ಕೆರೆಗಳಿಗೆ ಬಂದು ನಿಂತಿದೆ. ಕೆರೆಯೆಲ್ಲನೂ ನುಂಗಿ ಆ ಕೆರೆಗಳಲ್ಲಿ ಮನೆಯೆಲ್ಲ ಕಟ್ಟಿ ಏನು ಲಕ್ಷಗಟ್ಟಲೆ, ಸಿಂಗಲ್ ಡಿಜಿಟ್ ಡಬಲ್ ಡಿಜಿಟಲ್ಲಿ ಇದ್ದಂತಹ ಲಕ್ಷಗಟ್ಟಲೆ ಇದ್ದಂಥ ಜನ ಇವತ್ತು 1.5 ಕೋಟಿ ಜನ ಆಗುವಷ್ಟೇ ಜನಗಳು ಬೆಂಗಳೂರಿನಲ್ಲಿದ್ದಾರೆ. ಯಾರು ಇವರೆಲ್ಲ ಜನಗಳು? ಸುತ್ತಮುತ್ತ ಹಳ್ಳಿಯಿಂದ ಹೋಗಿ ಸೇರಿದ್ದಾರಾ ಅಥವಾ ಬೇರೆ ರಾಜ್ಯಗಳಿಂದ ವಲಸೆ ಬಂದು ಸೇರಿದ್ದಾರಾ? ಇವೆಲ್ಲವನ್ನು ನಾವು ಪರಿಶೀಲನೆ ಮಾಡೋದಕ್ಕೆ ಯೋಚನೆ ಮಾಡಿದಾಗ ಈ ಬೆಳೆಯುವಂಥ ಅತಿ ವೇಗವಾಗಿ ಬೆಳೆಯುತ್ತಂತಾರೆ ಬೆಂಗಳೂರು ನಗರ,
ಇವತ್ತೊಂದು ದಿವಸ 1.5 ಕೋಟಿಗೆ ಮುಟ್ತಾ ಇದೆ ಜನಸಂಖ್ಯೆ, ಬಹಳ ವಿಸ್ತಾರವಾಗಿ ಬೆಳೀತಾ ಇದೆ. ನಾಳೆ ಒಂದು ದಿನ ಬರ್ಬಹುದೇನೋ ಬೆಂಗಳೂರು ಮಂಡ್ಯ ಸಿಟಿಯನ್ನು ಕೂಡ ಮಂಡ್ಯನ ಸೇರಿಸ್ಕೊಂಡು ಬೃಹತ್ 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 ಬೆಂಗಳೂರು ನಗರ, ಬೆಂಗಳೂರು ಈಸ್ಟ್ ಸೌತ್ ವೆಸ್ಟ್ ಎಲ್ಲ ಆಗಬಹುದೇನೋ ಅಂತ ಒಂದು ಸಂದರ್ಭಕ್ಕೆ ಎಂಟೈರ್ KRS ಡ್ಯಾಮ್ ನೀರೇ ಬೇಕಾಗಬೇಕಾದ ಸಂದರ್ಭ ಬರ್ಬೋದೇನೋ. ನಾವು ಸ್ವಲ್ಪ ನಮ್ಮ ಚರ್ಚೆಯನ್ನು ಕಾವೇರಿ ಕಡೆ ನಾವು ತಿರುಗಿ ನೋಡಿದಾಗ ಈ ಪ್ರದೇಶ ಏನು KRS ನಮಗೆ ಡ್ಯಾಮ್ ಕಟ್ಟಿದ್ದೇವೆ, ಈ KRS ಡ್ಯಾಮ್ಗೆ ಬರುವಂಥ ಕ್ಯಾಚ್ಮೆಂಟು ಓನ್ಲಿ ಸ್ಮಾಲ್ ಏರಿಯಾ, ದಿಸ್ ಪೋರ್ಷನ್ ಅಲ್ಲಿವರೆಗೆ ಮೇಲ್ಗಡೆ ಬರುವಂಥದ್ದು ಅಷ್ಟು ಮಾತ್ರ ಕ್ಯಾಚ್ಮೆಂಟು KRS ನಗರಕ್ಕೆ, KRS ಡ್ಯಾಮ್ಗೆ ಬರುವಂಥ ನೀರು. ಕಬ್ರಿ ಅಂತ ಬರುವಂಥ ನೀರು ಅದು ಕೂಡ ಸ್ಮಾಲ್ ಕ್ಯಾಚ್ಮೆಂಟು. ಈ KRS ಏನಿದೆ ಅದು ಓನ್ಲಿ 49 TMCಯನ್ನು ಹಿಡ್ಕೊಳ್ಳುವಂಥ ಸಾಮರ್ಥ್ಯ ಇದೆ. ಅದೇ ಕಬ್ರಿ 16 TMC ನೀರು, 16ರಿಂದ 18 TMC ನೀರು ಹಿಡ್ಕೊಳ್ಳುವಂಥ ಸಾಮರ್ಥ್ಯ ಇದೆ. ಇವೆರಡು ಏನು ನಮಗೆ ಬರ್ತಾ ಇರುವಂಥ ಹಾಸನದಿಂದ ಬರುವಂತಹ ಹೇಮಾವತಿ ಕಾವೇರಿಗೆ ಬಂದು ಸೇರುತ್ತೆ. ಹಾಗಾಗಿ ಆಲ್ ಅದರ್ ಸ್ಮಾಲ್ ರಿವರ್ಸ್ಗಳು ಅಥವಾ ಟ್ರಿಬ್ಯೂಟರೀಸ್ ಏನಿದೆ ಅದು KRSಗೆ ಸೇರುತ್ತೆ. ಕಬ್ರಿಗೆ ಕೇರಳದಿಂದ ಮತ್ತು ಹಾಗೂ ನಮ್ಮ ಕರ್ನಾಟಕದಿಂದ ಬರೋ ಪೋರ್ಷನ್ನಲ್ಲಿ ಕಬ್ರಿ ಡ್ಯಾಮಲ್ಲಿ ನೀರು ಉಳಿಯುತ್ತೆ. ಈ ಕೆಳಭಾಗ KRS ಇಂದ ಮತ್ತು ಕಬ್ರಿಯಿಂದ ಬರುವಂಥ ಕೆಳಭಾಗದ ನೀರು ಕಂಪ್ಲೀಟಾಗಿ ನಮಗದು ಎಲ್ಲೂ ಹಿಡ್ಕೊಳ್ಳೋಕ್ಕೆ ಜಾಗ ಇಲ್ಲ, ಅದು ಡೈರೆಕ್ಟಾಗಿ ಕಾವೇರಿ ನದಿಗೆ ಹೋಗುತ್ತೆ. ಅಂದರೆ 1/3 ಬರುವಂತಹ ಕ್ಯಾಚ್ಮೆಂಟ್ ಇಂದ ನಾವು ನೀರನ್ನು ಹಿಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಇನ್ನು 2/3 ಭಾಗ 2/3 ಏನಿದೆ ಅಷ್ಟು ಕ್ಯಾಚ್ಮೆಂಟ್ ಏರಿಯಾ, ಅಂದರೆ ಮಳೆ ಬಿದ್ದರೂ ಕೂಡ, ಕರ್ನಾಟಕದಲ್ಲಿ ಮಳೆ ಬಿದ್ದರೂ ಕೂಡ ಆ ನೀರನ್ನ ಹಿಡ್ಕೊಳ್ಳೋಕೆ ನಮಗೆ ಅವಕಾಶ ಇಲ್ಲ. ಸೊ ತುಂಬಾ ಒಂದು ವ್ಯಾಲಿಡ್ ಪಾಯಿಂಟ್ ರೈಸ್ ಮಾಡ್ತಿರ್ತಾವೆ ಇಲ್ಲಿ. 1/3 ಆಫ್ ದ ಕ್ಯಾಚ್ಮೆಂಟ್ ಏರಿಯಾ ಮಾತ್ರ ನಮ್ಮ ಹತ್ರ ಇದೆ. 2/3 ಆಫ್ ದ ಮೆಜಾರಿಟಿ ಆಫ್ ಅಂದ್ರೆ ಕ್ಯಾಚ್ಮೆಂಟ್ ಏರಿಯಾ ಅಂದ್ರೆ ನಮ್ಮ ಕಾವೇರಿ ಬೇಸಿನಲ್ಲಿ ಬಿಡುವಂತ ಮಳೆ ಬಹುತೇಕ ರಿಸರ್ವಾರ್ ಬರೋಕ್ಕಿಂತ ಮುಂಚೆನೆ ಅದು ಕಾವೇರಿ ನದಿಗೆ ಸೇರುತ್ತೆ ಅಂತ ಸರ್, ಸರಿ ಇಲ್ಲ ಸರ್? ಹೌದು. ಈಗ ನಾವು ಹೇಳಿದ್ದು ಸರಾಸರಿನಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋದು. ಸರಾಸರಿ ವರ್ಷ ಅಂತಂದ್ರೆ ಸರಾಸರಿ ನಮಗೆ ಮಳೆ ಬಿದ್ದಂಥ ಟೈಮ್ನಲ್ಲಿ ಅತಿವೃಷ್ಟಿನೂ ಅಲ್ಲ ಅನಾವೃಷ್ಟಿನೂ ಅಲ್ಲ, ಸರಾಸರಿ ಮಳೆ ಆವರೇಜ್ ಮಳೆ ಬಿದ್ದಾಗ 740 TMC ನಮ್ಮ ಕರ್ನಾಟಕ ಮತ್ತು ತಮಿಳುನಾಡು ಕ್ಯಾಚ್ಮೆಂಟಲ್ಲಿ ಎರಡೂ ಸೇರಿಸಿ 740 TMC ಬರುತ್ತೆ ಅಂತ ಹೇಳಿ ಸಾಮಾನ್ಯ ಬರುವಂತದ್ರಲ್ಲಿ ಅದರಲ್ಲಿ ಬಂದಂತ ಏನು ನೀರಲ್ಲಿ ನಮಗೆ 177 TMCನ ಈಗ ತಮಿಳುನಾಡಿಗೆ ಬಿಡಬೇಕು ಅಂತೇಳಿ ಇರುವಂತಹದ್ದು ಸುಪ್ರೀಂ ಕೋರ್ಟ್ ತೀರ್ಪಾಗಿರುವಂತಹದ್ದು. ಇದರ ಜೊತೆಗೆ ಆ 177 ಎಲ್ಲೆಲ್ಲಿಂದ ಬರುತ್ತೆ ಅಂತಲೂ ಕೂಡ ಅವರು 3 ಭಾಗ ಮಾಡಿಟ್ಟಿದ್ದಾರೆ. ಒಂದು KRS ಇಂದ ಕೆಳಭಾಗ, ಕಬ್ರಿಯಿಂದ ಕೆಳಭಾಗ ಇರುವಂತ ಏನು 2/3 ಏರಿಯಾ ಆ 2/3 ಏರಿಯಾದಿಂದ ಬರುವಂತ ನೀರು 80 TMC ನೀರು ಅಂತಲೂ, ಇನ್ನು ಕಬ್ರಿಯಿಂದ ಅವರಿಗೆ ಏನು ಓವರ್ಫ್ಲೋ ಆಗುತ್ತಲ್ಲ, ಓವರ್ಫ್ಲೋ ಮತ್ತೆ ರಿಲೀಸಿಂಗ್, ಯಾಕೆಂದ್ರೆ ಅದು ಸ್ಮಾಲ್ ಡ್ಯಾಮ್, ಅದು ಸ್ಮಾಲ್ ಡ್ಯಾಮ್ ಆದ್ರಿಂದ ಅದು ಹೋಲ್ಡಿಂಗ್ ಕೆಪಾಸಿಟಿ 18 TMC ಇರೋದ್ರಿಂದ ಇದು 6 ಸಲ ಒಂದು ವರ್ಷದಲ್ಲಿ ಸರಾಸರಿ ಮಳೆ ಬಿದ್ದಾಗ 6 ಸಲ ಅದು ತುಂಬುವಂತ ಅವಕಾಶ ಇರುವಂತದ್ರಿಂದ ಅದರಲ್ಲಿ ಇರುವಂತ ನೀರನ್ನ ಅವರು 60 TMC ನೀರು ನಮಗೆ ಎಕ್ಸಸ್ ಬರುತ್ತೆ. 60 ಮತ್ತು 80 140 TMC ನೀರು ಹರಿದು ಹೋಗುತ್ತೆ. ಅದು ನಾವು ಎಲ್ಲಿ ಹಿಡ್ಕೊಳ್ಳೋಕೆ ನಮ್ಗೆ ಅವಕಾಶ ಇಲ್ಲ. ಹಾಗಾದ್ರೆ 177 TMC ನಲ್ಲಿ 140 TMC ಏನು ಹರಿದೋಗ್ತದೆ ನಮ್ಮ ಕೈನಲ್ಲಿ ಹಿಡ್ಕೊಳಕ್ ಆಗ್ತಾ ಇಲ್ಲ. ಉಳ್ಕೊಂಡಂತ ಇನ್ನು 37 TMC ಮಾತ್ರ KRS ಬಿಡ್ಬೇಕಾದದ್ದು. ಅದು ನಮ್ಮ ಅನಿಸಿಕೆ ಪ್ರಕಾರ ಕರ್ನಾಟಕ ರಾಜ್ಯದ ಒಂದು ಅವರ 37 TMCಗೆ ಮಾತ್ರ ಕೊಡ್ಬೇಕಾಗತ್ತೆ. ಬಾಕಿದು ಏನಿದೆ 140 TMC ನೀರನ್ನ ಕರ್ನಾಟಕದ ಕ್ಯಾಚ್ಮೆಂಟ್ ನಮ್ದೇ ಲೆಕ್ಕ, ನಮ್ ಲೆಕ್ಕ ಅವ್ರು ತಗೊಂಡು
ಆ ಲೆಕ್ಕ ಬಿಡಬೇಕು ಅಂತ ಹೇಳಿ ನಾವು ಅದು ನೀರು ಹಿಡ್ಕೊಳಕ್ಕೆ ಜಾಗನ ಮಾಡ್ಕೊಳ್ದೆ ಇದ್ರೆ ನಾವು ಹಿಡಿದು ಬಿಡೋದು ಹೇಗೆ? ಖಂಡಿತ. ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಬಿಡಯ್ಯ ಅಂತಂದ್ರೆ ನಾನು ಹಿಡ್ಕೊಂಡಿದ್ರೆ ತಾನೇ ಬಿಡೋದು. ನಾನು ಹಿಡ್ಕೊಳ್ದೆ ಇದ್ರೆ ಬಿಡೋ ಪ್ರಶ್ನೆ ಇಲ್ಲಿ ಬರ್ತದೆ. ಹಾಗಾಗಿ ಈ 37 TMC ಏನ್ ನೀರು ಮತ್ತು ಈ KRS ಅಲ್ಲಿ ಇಟ್ಕೊಂಡಿದ್ದ ನೀರು 37 TMC ಅವರ ಗೇಟ್ ಮುಖಾಂತರ ಹರಿಸುವಂತದ್ದು ಇವತ್ತೊಂದು ದಿವಸ ಸುಪ್ರೀಂ ಕೋರ್ಟ್ ಅಲ್ಲಿ ಮತ್ತು ಟ್ರಿಬ್ಯುನಲ್ ಆಗಿರುವಂತದ್ದು. ಅದಕ್ಕೆ ಮಾತ್ರ ನಾವು ಪಾತ್ರದಾರರಾಗಬೇಕು. ಬಾಕಿದು ಕಬ್ನಿ ಬಂದ್ರೆ ಕಬ್ನಿ ಓವರ್ಫ್ಲೋ ಬಂದ್ರೆ ಹಿಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಎಕ್ಸಸ್ ನಮಗೆ ಮಳೆ ಬಂದ್ರೆ ಅಲ್ಲಿಂದ ಹಿಡ್ಕೊಳ್ಳಿ, ಇಲ್ಲ ನಮ್ಗೆ ಅವಕಾಶ ಕೊಟ್ರೆ ನಾವು ಹಿಡ್ಕೊಂಡು ಅವ್ರಿಗೆ ಟೈಮ್ಲಿ ರಿಲೀಸ್ ಮಾಡಬೇಕು ಅಂತದ್ದು. ಅದಕ್ಕೆ ಅವಕಾಶ ಇದೆಯಾ ಸರ್? ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಈಗ ಮೇಕೆದಾಟು ಪ್ರಾಜೆಕ್ಟ್ ಮಾಡಬೇಕು ಅಂತಿರುವಂತ ಉದ್ದೇಶನೇ ಈ 140 TMC ಅವರೇಜ್ ಏನ್ ಬರ್ತಾ ಇದೆ ಆ ನೀರಿನಲ್ಲೇ ನಾವು ಅದನ್ನ ಹಿಡ್ಕೊಂಡು ಶೇಖರಣೆ ಮಾಡಿ ಬೆಂಗಳೂರಿಗೂ ಕೂಡ ನೀರು ಯೋಜನೆ ಮಾಡಬಹುದು, ಮತ್ತೆ ಶಾಶ್ವತವಾಗಿ ತಮಿಳುನಾಡು ಕೂಡ ತೊಂದರೆ ಆಗಲ್ಲ ಅಂತ ಹೇಳ್ತೀವಿ. ಇಲ್ಲ, ಅಲ್ಲಿ ಒಂದು ಪಾಯಿಂಟ್ ಇದೆ. ಈಗ ಟ್ರಿಬ್ಯುನಲ್ ಅಲ್ಲಿ ಕೊಟ್ಟಂತ ಆರ್ಡರ್ ನಲ್ಲಿ ಅವರು ಒಂದು ಹೇಳಿದ್ದಾರೆ, ಈ ಕಾಮನ್ ರೀಸನ್ ನಲ್ಲಿ ತಮಿಳುನಾಡು ಮತ್ತು ಕರ್ನಾಟಕ ರೀಸನ್ ನಲ್ಲಿ ಹೈಡ್ರೋ ಪವರ್ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ನಾವು ಮಾಡುವಂತ ಒಂದು ಸಂದರ್ಭ ನಮ್ಮ ಗಮನಕ್ಕೆ ಬಂದಿದೆ. ಹೈಡ್ರೋ ಪವರ್ ಪ್ರಾಜೆಕ್ಟ್ ಮಾಡೋದಾದ್ರೆ ಆ ರೀಸನ್ ನಲ್ಲಿ ಮಾಡೋದಾದ್ರೆ ಸೊ ಅವ್ರು ಏನು ತಮಿಳ್ನಾಡಿಗೆ ಬಿಡಬೇಕು, ನೀರು ಹಿಡ್ಕೊಳ್ತೀವಿ ಡ್ಯಾಮ್ನಲ್ಲಿ, ಅಲ್ಲಿಂದ ರಿಲೀಸ್ ಮಾಡ್ತೇವೆ ಪವರ್ ಜನರೇಷನ್ಗೆ. ಆವಾಗ ಅಲ್ಲಿ ಬಿಡ್ಬೇಕಾದ ಕಂಡೀಷನ್ ಏನು ಅಂತಂದ್ರೆ ನಾವು ಮಂತ್ಲಿ ರಿಲೀಸ್ ಮಾಡ್ಬೇಕಾದದ್ದನ್ನ ಕೋಟನ ಅವ್ರಿಗೆ ತೊಂದರೆ ಕೊಡಬಾರ್ದು, ಅದು ಬಿಡಬೇಕು. ಅದೊಂದೇ ವಾದ, ಅದು ಅಷ್ಟೇ ಒಂದು ಅವರು ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಹೈಡ್ರೋ ಪವರ್ ಪ್ರಾಜೆಕ್ಟ್ ಅಂತ ಹೇಳಿ ನಾವು ಪ್ರಾಜೆಕ್ಟ್ ಮಾಡಿದ್ರೆ ಬಹುಶಃ ಯಾವುದೇ ತೊಂದರೆ ಆಗ್ತಿರ್ಲಿಲ್ಲ. ಇದರ ಜೊತೆಗೆ ಕುಡಿಯೋ ನೀರಿನ ಪ್ರಾಜೆಕ್ಟ್ ಅಂತ ಹೇಳಿ ಮೊದಲಿಂದಾನು ಕೂಡ ಅದನ್ನ ಪ್ರಾಜೆಕ್ಟ್ ರಿಪೋರ್ಟ್ ಸಬ್ಮಿಟ್ ಮಾಡಿ ಆ ಪ್ರಾಜೆಕ್ಟ್ಗಳು ಬರ್ಲಿಕ್ಕೆ ಅವಕಾಶ ಆಗ್ಲಿಲ್ಲ. ಕಾರಣ ನೀರನ್ನ ಉಪಯೋಗ ಆಗುತ್ತೆ, ಉಪಯೋಗಿಸ್ತಾರೆ, ಕುಡಿಯೋ ನೀರು ಬಳಸ್ಬಿಡ್ತಾರೆ ಅಂತ ಹೇಳಿ ಆ ಪ್ರಾಜೆಕ್ಟ್ ಅಲ್ಲಿ ಆಗ್ಲಿಕ್ಕೆ ಆಗ ಮೊದಲಿಂದಾನು ಕೂಡ ಅದು ವಿರೋಧ ತಮಿಳುನಾಡಿಂದ ಬಂದಿದೆ. ಸೊ ಈಗ DPR ಕೂಡ ಮತ್ತೆ ಬದಲಾಯಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಈಗ ಬಿಳುಗುಂಡಲ್ಲಿ ಮತ್ತು ಹೊಗನೇಕಲ್ ಇದ್ರ ಮಧ್ಯದಲ್ಲಿ ಬರುವಂತ ಏನು ನಮ್ಮ ಪ್ರಾಜೆಕ್ಟ್ ಇದೆ ಆ ಪ್ರಾಜೆಕ್ಟ್ ನಲ್ಲಿ ಮಾಡ್ಲಿಕ್ಕೆ ನಮ್ಮಿಂದ ಪ್ರಪೋಸಲ್ ಈಗ ಅಪ್ರೂವ್ ಆಗಿದೆ. ಹೊಸ DPR ಕೊಡ್ಲಿಕ್ಕೆ ಹೇಳಿದ್ದಾರೆ. ಆದ್ರೆ ಇನ್ನು ಹಲವಾರು ಏನೋ ಡಿಪಾರ್ಟ್ಮೆಂಟ್ಗಳಿಂದ ಪರ್ಮಿಷನ್ ಅದಕ್ಕೆ ಬರಬೇಕಾಗುತ್ತೆ. ಮೇಜರ್ ಆಗಿ ಹೇಳಿದ್ರು ಸರ್ ಅದನ್ನೇ. ತಾವು ಅಧ್ಯಕ್ಷರಾಗಿದ್ರಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಅಧ್ಯಕ್ಷರಾಗಿದ್ರಿ. ಅಲ್ಲಿಂದ ಮತ್ತೆ ಅರಣ್ಯ ಇಲಾಖೆಯಿಂದ ಈ ತರ ಹಲವಾರು ಇಲಾಖೆಯಿಂದ ಖಂಡಿತ ಬೇಕಾಗುತ್ತೆ. ಅದು ಒಂದ್ ಸೈಡ್. ಈಗ ನಮಗೆ ಮೇಕೆದಾಟು ಪ್ರಾಜೆಕ್ಟ್ ನಾವು ಮಾಡ್ತೀವಿ ಅಂತ ಅನ್ನೋದಾದ್ರೆ ಆ ಮೇಕೆದಾಟು ಪ್ರಾಜೆಕ್ಟ್ ಇಂದ ನಾವು ಏನೇನು ಫಾರ್ಮಾಲಿಟೀಸ್ ಇದೆ ಫಾರ್ಮಾಲಿಟೀಸ್ ಎಲ್ಲ ಮಾಡಿ ಅದನ್ನ ನೀರನ್ನ ನಾವು ಹಿಡಿದು ಇವಾಗ ವಾಟರ್ ಪ್ರಾಜೆಕ್ಟ್ಗೂ ಕೂಡ, ಯಾಕೆಂದ್ರೆ ಬೆಂಗಳೂರು ನಗರ ಈಗ ಇಂಟರ್ನ್ಯಾಷನಲಿ ನೋನ್ ಪ್ಲೇಸ್ ಆಗಿರೋದ್ರಿಂದ ಅದರಿಂದ ಎಲ್ಲರಿಗೂ ಕುಡಿಯೋ ನೀರಿನ ಒಂದು ಅವಶ್ಯಕತೆ ಇರೋದ್ರಿಂದ ಸೊ ಮೇಕೆದಾಟು ಪ್ರಾಜೆಕ್ಟ್ಗೆ ಇವಾಗ ಮಾಡಬಹುದು ಅನ್ನೋವಂತ ಒಂದು ಏನು ಪಾರ್ಲಿಮೆಂಟ್ ಅಲ್ಲಿ ಒಂದು ಯಾವ ಪರ್ಮಿಷನ್ ಬೇಕಾಗಿಲ್ಲ ಮಾಡಬೇಕು ಅಂತ ಹೇಳಿ ಪರ್ಮಿಷನ್ ಬೇಕಿಲ್ಲ ಅಂತ ಹೇಳಿದ್ದಾರೆ. ಬಟ್ ಅದು ಒಂದು ಪಾರ್ಟ್ ಆ ಕಡೆ ಇರಲಿ. ಇವಾಗ ನಮ್ಮ ಒರಿಜಿನಲ್ ಸಬ್ಜೆಕ್ಟಿಗೆ ಬರೋದಾದ್ರೆ ಈಗ ನಮಗೆ ಬೆಂಗಳೂರು ನಗರಕ್ಕೆ KRS ಇಂದ ಡೈರೆಕ್ಟ್ ಆಗಿ ಇವಾಗ ನೀರು ತಗೊಂಡು ಹೋಗುವಂತ 6 TMC ವಾಟರ್ನ ತಗೊಳ್ಳುವಂತ ಈ ಸಂದರ್ಭದಲ್ಲಿ ನಮಗೆ ಏನಾಗಬಹುದು, ಯಾತಕ್ಕೋಸ್ಕರ ನಾವು ಗಲಾಟೆ ಮಾಡಬೇಕು, ಯಾತಕ್ಕೋಸ್ಕರ ಇದನ್ನು ನಾವು ತಡೆಗಟ್ಟಬೇಕು ಅಂತ ಹೇಳ್ತಾ ಇದ್ದೀವಿ ಅನ್ನೋದಾದ್ರೆ 1 TMC ನೀರಿನಲ್ಲಿ 12ರಿಂದ 15 ಸಾವಿರ ಎಕರೆ ಜಮೀನನ್ನ ಭತ್ತ ಬೆಳೆಯುವಂತ ಒಂದು ಈಕ್ವಲೆಂಟ್ 1 TMC ನೀರಂತಂದ್ರೆ ಅಷ್ಟು ನೀರನ್ನ ನಾವು ಉಪಯೋಗಿಸಿ 12ರಿಂದ 15 ಸಾವಿರ ಎಕರೆ ಭೂಮಿಯನ್ನ ನಾವು ವ್ಯವಸಾಯ ಮಾಡಬಹುದು, ಭತ್ತ ಬೆಳೆಯಬಹುದು. 6 TMC ನೀರು ಅಂತಂದ್ರೆ ಒಂದು ವರ್ಷದಲ್ಲಿ ಹೆಚ್ಚು ಕಮ್ಮಿ 1 ಲಕ್ಷ ನೀರು, 1 ಲಕ್ಷ ಏನೋ ಎಕರೆನಲ್ಲಿ ಪ್ರದೇಶದಲ್ಲಿ ಭತ್ತ ಬೆಳೆಯುವಂತದ್ದು ನಮಗೆ ಕಡಿಮೆ ಆಗ್ತದೆ. ನಿಜ, ನಾವು ನೀರು ಕೊಡಬೇಕಾದದ್ದು ಅವಶ್ಯಕತೆ ಕುಡಿಯೋ ನೀರಿಗೆ ಅಂತ ಇದೆ. ಆದ್ರೆ ಇದೇ KRS ಇಂದಾನೆ ಯಾಕೆ ಯೋಚನೆ ಮಾಡಬೇಕು?
ಇದುವರೆಗೂ ಕೂಡ ಬೆಂಗಳೂರು ನಗರ ನಡೀತಾ ವೇಗವಾಗಿ ಬೆಳೀತಾ ಇದೆ ಅಂತ ಗೊತ್ತಿದ್ದಾಗೂ ಕೂಡ ಎತ್ತಿನಹೊಳೆ ಪ್ರಾಜೆಕ್ಟ್ ಬಗ್ಗೆ ಯೋಚನೆ ಮಾಡಿ ಎತ್ತಿನಹೊಳೆ ಪ್ರಾಜೆಕ್ಟ್ಗೆ ಈಗಾಗಲೇ ದುಡ್ಡು ಹಾಕಿದ್ದಾವೆ. ಹೌದು, ಬೇಕಾದಷ್ಟು ದುಡ್ಡು ಅದ್ರ ಮೇಲೆ ಹಾಕಿದ್ದಾರೆ. ಆ ಎತ್ತಿನಹೊಳೆ ಪ್ರಾಜೆಕ್ಟ್ ಏನಾಯ್ತು? ಸೊ ಆ ಎತ್ತಿನಹೊಳೆ ಪ್ರಾಜೆಕ್ಟ್ ಅನ್ನು ಕೂಡ ನಾವು ಬಹುಶಃ ಅದನ್ನ ಯೋಚನೆ ಮಾಡಬೇಕಾಗಿತ್ತು. ಇಲ್ಲಿ ಆಗ್ಲೇ ಈಗ ಕೆಳಗಡೆ ನಾವು ಏನು ಕೊಳ್ಳೇಗಾಲದ ಹತ್ರ ಮಳವಳ್ಳಿ ಹತ್ರ ನಾವು ಈಗ ಬಾಗ್ಲೇ ಪ್ರಾಜೆಕ್ಟ್ ತಗೊಂಡು ಹೋಗ್ತಾ ಇದ್ದಾರೆ, 29 TMC ಅಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಂದನೇ ಯೋಚನೆ ಮಾಡಬಹುದಾಗಿತ್ತು, ಅಲ್ಲಿಂದನೇ ಯೋಚನೆ ಮಾಡಬಹುದಾಗಿತ್ತು. ಡೈರೆಕ್ಟ್ ಆಗಿ ನಮಗೆ KRS ಇಂದ ಹಾಕೋದ್ರಿಂದ ನಮ್ಮ ಯೋಚನೆ ಏನು ಅಂತಂದ್ರೆ, ಮುಂದೆ ಇದು ಇರಿಗೇಷನ್ ಪ್ರಾಜೆಕ್ಟ್ ಆಗಕ್ಕೆ ಬದಲಾಗಿ ಇದು KRS ಬರೀ ವಾಟರ್ ಪ್ರಾಜೆಕ್ಟ್ ಆಗಿ ಆಗ್ಬೋದೇನೋ ಅನ್ನುವಂಥ ಒಂದು ಮನಸ್ಸಿನಲ್ಲಿ ಒಂದು ಬೇಸರ ಮೂಡಿದೆ. ಜೊತೆಗೆ ನಮಗೆ ಒಂದು ಆತಂಕನೂ ಮೂಡಿಸಿದೆ. ಅಂದ್ರೆ ಮಂಡ್ಯ ಜಿಲ್ಲೆ ಎಲ್ಲಾ ಜನರಿಗೂ ಆತಂಕ ಇದೆ ಸರ್, ಖಂಡಿತವಾಗ್ಲೂ ಕೂಡ. ಹೌದು. ಇದ್ರ ಜೊತೆಗೆ ಈಗ ಇನ್ನೊಂದು ಪ್ಲಾನು ಆಗ್ತಾ ಇದೆ ಮೈಸೂರು ನಗರಕ್ಕೆ ಹಾಗೂ ಅಲ್ಲಿ ಒಂದು ಹುಣಸೂರಿಗೆ ಅಲ್ಲಿ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಅಲ್ಲಿ ಹೆಚ್ಚು ಕಮ್ಮಿ 150 MLD ಮಿಲಿಯನ್ ಲೀಟರ್ಸ್ ಪರ್ ಡೇ ಅದು ನೀರನ್ನ ವಿಲೇಜ್ ವಾಟರ್ ಸಪ್ಲೈ ಪ್ರಾಜೆಕ್ಟ್ ಅಂತ ಹೇಳಿ ಅದು ಕೂಡ ಅಪ್ರೂವ್ ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ಇದು ಅಪ್ಸ್ಟ್ರೀಮ್ ನಲ್ಲಿ KRS ಇಂದ ಅಪ್ಸ್ಟ್ರೀಮ್ ನಲ್ಲಿ ಅವರು ಡೈರೆಕ್ಟ್ ಆಗಿ 150 MLD, ಇವರು 5,500 MLD ಆಯ್ತಾ, 6 TMC ನೀರು, ಇವರು 2 TMC ನೀರನ್ನ ಮೇಲ್ಗಡೆಯಿಂದ ತಗೊಂಡು ಹೋಗ್ಲಿಕ್ಕೆ ಈಗ ಮೈಸೂರು ಮತ್ತು ಹುಣಸೂರು ಆ ಪ್ರಾಜೆಕ್ಟ್ಗೆ ಈಗಾಗಲೇ ಅಪ್ರೂವಲ್ ತೆಗೆದುಕೊಂಡಿದ್ದಾರೆ. ಅಂದ್ರೆ ಈ ಎಡಗಡೆಯಿಂದ ಮೈಸೂರು ಡೆವಲಪ್ಮೆಂಟ್ಗೆ, ಮುಂದಗಡೆ KRS ಇಂದ ಡೈರೆಕ್ಟ್ ಆಗಿ ಬೆಂಗಳೂರಿಗೆ, ಮಧ್ಯದಲ್ಲಿ ಇರಿಗೇಷನ್ಗೆ ಏನಾಗಬಹುದು ಆತಂಕ ಸೃಷ್ಟಿಯಾಗಿದೆ. ಸೊ ಈ ಆತಂಕಕ್ಕೆ ನಾವು ಯೋಚನೆ ಮಾಡೋದೇನು ಅಂದ್ರೆ, ಏನಕ್ಕೋಸ್ಕರ ಡೈರೆಕ್ಟ್ ಇಲ್ಲಿ ಬರಬೇಕು? ಬೆಂಗಳೂರು ನಗರದಲ್ಲೇ ನಿಮಗೆ ಬೇಕಾದಂತ 24 TMC ನೀರು ಮಳೆ ಬಂದಾಗ ಹರಿದು ಹೋಗ್ತದೆ. 1000ಕ್ಕಿಂತನೂ ಹೆಚ್ಚಿಗೆ ಕೆರೆಕಟ್ಟೆಗಳಿದ್ದಂತ ಬೆಂಗಳೂರು ನಗರ ಇವತ್ತು ದಿವಸ ಬರೀ 130 ಕೆರೆಗಳು ಮಾತ್ರ ಬಾಕಿ ಇದೆ. ಅಲ್ಲಿ ಬಾಕಿ ಎಲ್ಲ ಕೆರೆಗಳನ್ನೆಲ್ಲ ಪೂರ್ತಿ ಮನೆಗಳನ್ನಾಗಿ ಮಾಡಿ ಡೆವಲಪ್ಮೆಂಟ್ ಮಾಡಿ, ಸೊ ಆ ಡೆವಲಪ್ಮೆಂಟ್ ಮಾಡಿದ ಎಫೆಕ್ಟ್ ಕೂಡ ಇವಾಗ ಮನೆಗೆ ನೀರು ನುಗ್ತಾ ಇದೆ ಅಂತಂದ್ರೆ, ಈಗ ಕೆಳಗಡೆ ಬೇಸ್ಮೆಂಟ್ಗೆಲ್ಲ ನೀರು ನುಗ್ಗಿದೆ, ಈ ಏರಿಯಾ ಎಲ್ಲ ನೀರು ನುಗ್ಗಿದೆ ಅಂತಂದ್ರೆ, ಅದಕ್ಕೆ ನೀರು ಬೇಸಿಕಲಿ ಬೆಂಗಳೂರು ನಗರ ಒಂದು ಬೆಟ್ಟದ ಮೇಲಿದೆ. ಆ ಬೆಟ್ಟದಿಂದ ನೀರು ಬಂದ್ರೆ, ಮಳೆ ನೀರು ಬಂದ್ರೆ ಯಾವ ಇದರೊಂದು ವ್ಯಾಲಿಗಳಲ್ಲಿ ಹೋಗ್ತದೆ ಅಂತ ಈಗಾಗಲೇ ಪ್ರೀಡೆಸ್ಟ್ಯೂನ್ಡ್ ಆಗಿ ಗೊತ್ತಿರೋದ್ರಿಂದ, ಅಂತದಲ್ಲಿ ಯಾಕೆ ಒಂದು ಕೆರೆಗಳನ್ನ ಲೇಔಟ್ ತರನೇ ಒಂದು ಸರೋವರಗಳನ್ನು ಕ್ರಿಯೇಟ್ ಮಾಡಿ ಬೇರೆ ಎಲ್ಲ ಕೆರೆಗಳನ್ನ ನುಂಗಾಗದ ಮೇಲೆ ಅಷ್ಟೇ ಹೊಸದಾಗಾರು ಕ್ರಿಯೇಟ್ ಮಾಡಿ 1 TMC 2 TMC ಕೆರೆಗಳನ್ನ ನೀವು ಮಾಡೋದ್ರಿಂದ ಆ ಕೆರೆಗಳಲ್ಲಿ ನೀರು ಹಿಡ್ಕೊಂಡು ನೀವು ಬೇಕಾದಾಗ ಅದನ್ನು ಉಪಯೋಗಿಸುವಂತ ಅವಕಾಶ ಇದೆ. ಅದನ್ನ ಬಿಟ್ಟು ಈ KRS ಡೈರೆಕ್ಟ್ ಆಗಿ ಹತ್ರದಲ್ಲಿದೆ, ನೀರು ತಗೊಂಡು ಹೋಗ್ಬಿಡೋಣ ಅಂತಂದ್ರೆ ವಾಟ್ ವಿಲ್ ಬಿ ದಿ ಇಂಪ್ಯಾಕ್ಟ್ ಆಫ್ ಅದರ್ ಪೀಪಲ್? ಇದಕ್ಕೋಸ್ಕರನೇ ಡೆವಲಪ್ ಆಗಿರುವಂತದ್ದು. ಈ ಒಂದು ಕುಡಿಯೋ ನೀರಿಗೆ ಆದ್ಯತೆ ಇದೆ ಅಂತ ಒಂದೇ ಒಂದು ಕಾರಣಕ್ಕೆ ಇಲ್ಲಿಗೆ KRSಗೆ ಡಿಪೆಂಡ್ ಆಗಿರುವಂತ ಲಕ್ಷಾಂತರ ಜನಗಳ ಒಂದು ಬಾಳನ್ನು ಹಾಳು ಮಾಡಕ್ಕೆ ಹೊರಟಿದ್ದೀರಾ. ಅದಕ್ಕೆ ಬದಲಾಗಿ ನಿಮ್ಮಲ್ಲೇ ಉತ್ಪತ್ತಿ ಆಗುವಂತಹ ಮಳೆ ನೀರನ್ನ, ನಿಮ್ಮಲ್ಲೇ ಬರುವಂತಹ ವೇಸ್ಟ್ ವಾಟರ್, ಎಷ್ಟು ವೇಸ್ಟ್ ವಾಟರ್ ಈ ಸಿಂಗಾಪುರ್ನಲ್ಲಿ ಎಂಟೈರ್ ವಾಟರ್ನ ಟ್ರೀಟ್ ಮಾಡಿ, ಅದು ಏನೋ ಬಿಲೋ ದಿ ಗ್ರೌಂಡ್, ಏನೋ 10 ಫ್ಲೋರ್ ಅಂದ್ರೆ 100 ಅಡಿ 150 ಅಡಿ 200 ಅಡಿ ಆಳದಲ್ಲಿ ಹೋಗಿ ಅಲ್ಲಿ ಎಂಟೈರ್ ವಾಟರ್ನ ವೇಸ್ಟ್ ವಾಟರ್ನ ತಗೊಂಡೋಗಿ ಅಲ್ಲಿ ಟ್ರೀಟ್ ಮಾಡಿ ವಾಪಸ್ ಅದನ್ನ ರಿಯೂಸ್ ಮಾಡುವಂತ ಸ್ಥಿತಿಲಿ ಇವತ್ತು ಒಂದು ದೇಶ ಇರ್ಬೇಕಾದ್ರೆ ನಾವು ಹೋಗ್ತೀವಿ ಸಿಂಗಾಪುರ್ಗೆ, ಅದ್ ನೋಡಕ್ಕೆ ಇದ್ ನೋಡಕ್ಕೆ, ಅಮೆರಿಕಾಕ್ಕೆ ಹೋಗ್ತೀವಿ ನೋಡ್ಲಿಕ್ಕೆ, ಅದನ್ನ ಬಳಸಿ ಅಂತ ಹೇಳಿ. ವಾಟ್ ಈಸ್ ದಟ್ ಕಾನ್ಸೆಪ್ಟ್ ಯು ಆರ್ ಬ್ರಾಟ್ ಫ್ರಮ್ ದೇರ್? Why don't you bring a concept which is used in Singapore? ಸಿಂಗಾಪುರ್ಲಿ ನಡೆಯುವಂಥದ್ದು ಆ ವೇಸ್ಟ್ ವಾಟರ್ನ ಟ್ರೀಟ್ ಮಾಡಿ ನೀವು ಯೂಸ್ ಮಾಡೋದಾದ್ರೆ ನಿಮಗೆ 40 TMC ನೀರು ಅಲ್ಲೇ ಸಿಗುತ್ತೆ. ನೀವು ಅದನ್ನ ಬಳಕೆ ಮಾಡ್ಕೊಳ್ಬೇಕು, ಮನಸ್ಸನ್ನ ಪರಿವರ್ತನೆ ಮಾಡಬೇಕು, ಹೊಸದಾಗಿ ಸೃಷ್ಟಿಸಬೇಕು. ಬಟ್ ನೀರಿರೋದನ್ನ ಟ್ರೀಟ್ಮೆಂಟ್ ಮಾಡಿ ವಾಪಸ್ ಕೊಡುವಂಥದ್ದು ಮಾಡಬೇಕೇ ಹೊರತು ಅದನ್ನ ಬಿಟ್ಟು ಏನು ಅವಲಂಬಿತರಾಗಿದ್ದಾರೆ, KRS ಮೇಲೆ ಎಷ್ಟು ಅವಲಂಬಿತರಾಗಿದ್ದಾರೆ
ಆ ಅವಲಂಬಿತರಾಗಿರುವಂಥವ್ರು ಎಲ್ಲರನ್ನು ಗುಳೆ ಹೋಗಿಸಿ ನೀವು ಕುಡಿಯೋದೊಂದು ಆದ್ಯತೆ ಇದೆ ಅಂತೇಳಿ ಅದರ ಪ್ರಕಾರ ನೀವು ಬೆಂಗಳೂರು ನಗರನ ಬೆಳೆಸ್ತಾ ಹೋದ್ರೆ ಎಲ್ಲಿವರೆಗೆ ಬೆಳೆಸ್ತೀರಾ? ಎಷ್ಟು ದೂರ ಬೆಳೆಸ್ತೀರಾ? ಎಷ್ಟು ಕಿಲೋಮೀಟರ್ ಬೆಳೆಸ್ತೀರಾ? ಎಷ್ಟು ಜನಸಂಖ್ಯೆ ಬೆಳೆಸ್ತೀರಾ? ಇದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವುದು ಒಳ್ಳೆ ಸಿಟಿಗಳಿಲ್ವಾ? ಆಲ್ಟರ್ನೇಟಿವ್ ಯೋಚನೆ ಮಾಡಬೇಕು. ಹೌದು ಸರ್. ಕರ್ನಾಟಕ ಸರ್ಕಾರ ಆಲ್ಟರ್ನೇಟಿವ್ ಯೋಚನೆ ಮಾಡಬೇಕು. ಆಲ್ಟರ್ನೇಟಿವ್ ಸಿಟಿಗಳನ್ನು ಬೆಳೆಸಬೇಕು. ಬೆಂಗಳೂರು ನಗರನ ನೀವು ಪೂರ್ತಿ ಸಾವಿರಾರು ಸ್ಕ್ವೇರ್ ಕಿಲೋಮೀಟರ್ ವಿಸ್ತರಣೆ ಮಾಡೋದಕ್ಕೆ ಬದಲಾಗಿ ಆಗ ನಿಮ್ಮ ಪ್ರೆಷರ್, ಆಮೇಲೆ ಕ್ಯಾರಿಂಗ್ ಕೆಪಾಸಿಟಿ ಆಫ್ ಬ್ಯಾಂಗ್ಳೂರ್ ಅದು ಕೂಡ ಒಂದು ಕಂಟ್ರೋಲ್ ಇರುತ್ತೆ. ಈಗ ಆಲ್ರೆಡಿ ಅನ್ಕಂಟ್ರೋಲ್ಡ್ ಆಗಿದೆ. ಅನ್ಕಂಟ್ರೋಲ್ಡ್ ಡೆವಲಪ್ಮೆಂಟ್ ಪ್ಲಸ್ ಅನ್ಕಂಟ್ರೋಲ್ಡ್ ಟ್ರಾಫಿಕ್ ಜಾಮ್. ಸೊ ದೀಸ್ ಆರ್ ಆಲ್ ದಿ ಇಶ್ಯೂಸ್. ಹಾಗಾಗಿ ಈ ಮಂಡ್ಯ ರೈತರ ಹೊಟ್ಟೆ ಮೇಲೆ ಹೊಡಿಬೇಡಿ ಸ್ವಾಮಿ. ಈ ಅಚ್ಚುಕಟ್ಟು ಮೇಲೆ ಬಹಳಷ್ಟು ಜನ ಡಿಪೆಂಡ್ ಆಗಿದ್ದಾರೆ. ನಾಟ್ ಓನ್ಲಿ ಮಂಡ್ಯ ಜನ, ಅಕ್ಕಪಕ್ಕದ ಜಿಲ್ಲೆಗಳು ಕೂಡ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಈ ದೃಷ್ಟಿಕೋನದಿಂದ ಈ 6ನೇ ಯೋಜನೆ ಏನು ನಾವು KRS ಇಂದ ನೀರು ತಗೊಂಡು ಹೋಗುವಂತ ಯೋಜನೆ ಮಾಡಿದ್ದೀರಾ, ಅದು ನಿಜಕ್ಕೂ ಕೂಡ ತಾಂತ್ರಿಕವಾಗಿ ಆಲ್ಟರ್ನೇಟಿವ್ ನೀವು ಯೋಚನೆ ಮಾಡಿ ನೀರು ಕೊಡಿ. ಬೆಂಗಳೂರು ಜನಕ್ಕೆ ಬೇಡ ಅಂತ ಹೇಳೋದಿಲ್ಲ, ಆದ್ರೆ ಮಂಡ್ಯ ಜನದ ಮತ್ತು ಮಂಡ್ಯ ಅಕ್ಕಪಕ್ಕದ ಡಿಸ್ಟ್ರಿಕ್ಟ್ ಜನಗಳ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಿಳ್ಸಕ್ ಇಷ್ಟಪಡ್ತೇನೆ. ಸರ್ ಖಂಡಿತ ತಾವೊಂದು ಇನ್ನೊಂದು ಜಿನಿಯನ್ ಪಾಯಿಂಟ್ ರೈಸ್ ಮಾಡಿದ್ರಿ ಸರ್. ನಗರೀಕರಣ ಆಗ್ತಾ ಇದೆ, ನಗರೀಕರಣ ಆಗೋದು ತಪ್ಪಲ್ಲ. 1.5 ಕೋಟಿ ಇರ್ತಕ್ಕಂಥ ಜನಸಂಖ್ಯೆ ಇನ್ನೊಂದು 15 ವರ್ಷಕ್ಕೆ 2050ಕ್ಕೆ ಎಕ್ಸ್ಪೆಕ್ಟೆಡ್ ಇರೋ ಪ್ರಕಾರ 2.5 ಕೋಟಿ ರೀಚ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಆ 2.5 ಕೋಟಿಗೂ ಕೂಡ ಶಾಶ್ವತ ಕುಡಿಯುವ ನೀರಿನ ಏನು ಉಪಯೋಗನ ಮಾಡ್ಬೇಕಾದ್ರೆ ಪರ್ಯಾಯ ಯೋಜನೆ ಬಗ್ಗೆ ಥಿಂಕ್ ಮಾಡ್ಬೇಕು ಅಂತ ಹೇಳ್ತೀರಾ. ತಾವ್ ಹೇಳ್ದಂಗೆ ಈಗ ಮೇಕೆದಾಟು ಯೋಜನೆ ಇರ್ಬೋದು, ಆಮೇಲೆ ಇರುವಂತ ಕೆರೆಗಳನ್ನ ಪುನರುಜ್ಜೀವನ ಮಾಡಿ ಅಂಡರ್ ವಾಟರ್ ರೀಚಾರ್ಜ್ ಮಾಡೋದಿರ್ಬೋದು. ಈ ರೀತಿಯ ಯೋಜನೆಗಳನ್ನ ರೂಪಿಸೋದ್ರ ಮುಖಾಂತರ ಕರ್ನಾಟಕ ಸರ್ಕಾರ ದಿಟ್ಟ ಹೆಜ್ಜೆಗಳನ್ನ ಇಡಬೇಕು. ಮತ್ತೆ ಹೊರದೇಶಗಳಿರ್ತಕ್ಕಂಥ ಟೆಕ್ನಾಲಜಿಗಳನ್ನ ಬಳಸಿ ಇಲ್ಲಿರುವಂತಹ ವೇಸ್ಟ್ ವಾಟರ್ನೇ ಮತ್ತೆ ನಾವು ಬಳಸೋದ್ರ ಮುಖಾಂತರ ನೀರಿನ ಕೊರತೆಯನ್ನು ನೀಗಿಸಕ್ಕೆ ಪರಿಣಾಮಕಾರಿಯಾಗಿ ಯೋಚನೆ ಮಾಡ್ಬೇಕು ಅಂತ ಹೇಳ್ತೀರಾ. ಜೊತೆಗೆ ಸರ್ ತಾವೊಂದು ಕಾಳಜಿನ ಇಟ್ಕೊಂಡು ಹೇಳಿದ್ರೆ ನಮ್ಮ KRS ಸಾಗರ ಕಟ್ಟಿರುವಂತದ್ದು ಕೃಷಿಕರಿಗೋಸ್ಕರ ಲಕ್ಷಾಂತರ ಈಗ ಹೆಚ್ಚುವರಿ ಕೊಡ್ತಾ ಇರ್ತಕ್ಕಂಥ 6 TMC ನೀರಿಂದ ಲಕ್ಷಾಂತರ ಹೆಕ್ಟೇರ್ ರೈತರ ಅನ್ನದ ಮೇಲೆ ನೀವು ಕೈ ಹಾಕ್ಬೇಡಿ, ಆ ಅನ್ನಕ್ಕೆ ಮಾರಕವಾಗುವಂತ ನಿರ್ಣಯವನ್ನು ತಗೋಬೇಡಿ ಅಂತ ಹೇಳ್ತಿದ್ದೀರಿ ಸರ್. ತುಂಬಾ ಒಂದು ಒಳ್ಳೆಯ ಜಿನ್ಯೂನ್ ಪಾಯಿಂಟ್ ಅನ್ನು ರೈಸ್ ಮಾಡಿದಿರಿ. ಈ ನಿಟ್ಟಿನಲ್ಲಿ ಬರುವಂತ ಸರ್ಕಾರಗಳು ಮತ್ತೆ ಯೋಜನೆಯನ್ನ ರೂಪಿಸಬೇಕಾದ್ರೆ DPR ನ ಮಾಡ್ಬೇಕಾದ್ರೆ ಇದಕ್ಕೂ ಕೂಡ 6ನೇ ಕೂಡ ಸರಿಸುಮಾರು 6,900 ಕೋಟಿ ಈಗ DPR ಆಗಿದೆ ಅಂತ ಕೇಳ್ಪಟ್ಟಿದೀವಿ ಸರ್. ಅದು ದೊಡ್ಡ ಮೊತ್ತ ಕೂಡ. ಅದನ್ನ ಹೊರತುಪಡಿಸಿ ಬೇರೆ ಒಂದು ಮೇಕೆದಾಟು ಯೋಜನೆ ಮಾಡೋದ್ರ ಮುಖಾಂತರ ಅಥವಾ ಪರ್ಯಾಯ ಯೋಜನೆ ಮಾಡೋದ್ರ ಮುಖಾಂತರ ಬೆಂಗಳೂರಿಗೆ ಕೊಡಬೇಕಾದ ಶಾಶ್ವತ ನೀರು ಯೋಜನೆ ಕೊಡಬೇಕು ಅಂತ ಹೇಳಿದಿರಿ ಸರ್. ಧನ್ಯವಾದ ಸರ್, ತಮ್ಮ ಇಷ್ಟು ಮಾಹಿತಿಗೆ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಿದಿರಿ. 6ನೇ ಹಂತದ ಕುಡಿಯುವ ನೀರಿನ ಯೋಜನೆಯ ಸಾಧಕ ಬಾಧಕಗಳ ಬಗ್ಗೆ ತಾವು ಚರ್ಚೆ ಮಾಡಿದಿರಿ ಸರ್. ಒಳ್ಳೆ ವ್ಯಾಲಿಡ್ ಪಾಯಿಂಟ್ಗಳನ್ನ ಕೂಡ ಹೇಳಿದಿರಿ ನಮ್ಮ ವೀಕ್ಷಕರುಗಳಿಗೆ. ಧನ್ಯವಾದ ಸರ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಮಂಡ್ಯ ಜಿಲ್ಲೆಯ ಅಸ್ಮಿತೆಯನ್ನ ಮತ್ತೆ ಈ ಕಾವೇರಿ ಜಲಾನಯನ ಪ್ರದೇಶದ ಅಸ್ಮಿತೆಯನ್ನ ತಾವು ಕಾಪಾಡಲಿಕ್ಕೆ ಏನೇನು ಕ್ರಮಗಳನ್ನ ತಗೋಬಹುದು ಸರ್ಕಾರ ಅಂತೇಳಿ ನೀವು ಒಂದಷ್ಟು ಕಿವಿ ಮಾತುಗಳನ್ನ ಹೇಳಿದಿರಿ. ಕಾರ್ಯಕ್ರಮಕ್ಕೆ ಬಂದಕ್ಕೆ ನಮಸ್ಕಾರ ಸರ್. ನಮಸ್ಕಾರ. ಇದಾಗಿತ್ತು ಇವತ್ತಿನ ವಿಶೇಷ, ಮಂಡ್ಯಕ್ಕೆ ಮಹಾಮೋಸ. ಇದೇ ರೀತಿಯ ಹೆಚ್ಚಿನ ಸುದ್ದಿಗೆ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿ. ನಮಸ್ಕಾರ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.